ಕೆಳಗಿನ ಯಾವ ಸ್ಥಳದಲ್ಲಿ ಹೂಲಾರ್ ಸರೋವರವಿದೆ? ರಾಜಸ್ಥಾನ್, ಪಂಜಾಬ್, ಉತ್ತರ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ. ನಮಗೆಲ್ಲ ಗೊತ್ತು, ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿ ನಾವು ಈ ಹೂಲಾರ್ ಸರೋವರವನ್ನು ಕಾಣಬಹುದು. ಹೂಲಾರ್ ಸರೋವರ ಜಮ್ಮು ಕಾಶ್ಮೀರದಲ್ಲಿದೆ. ಹಾಗೂ ಈ ಹೂಲಾರ್ ಸರೋವರವು ಏಷ್ಯಾದ ಅತಿದೊಡ್ಡ ಶುದ್ಧ ನೀರಿನ ಸರೋವರಗಳಲ್ಲಿ ಒಂದಾಗಿದೆ. ಇದು ಭಾರತದ ಜಮ್ಮು ಕಾಶ್ಮೀರದ ಬಂಡೀಪೋರ ಜಿಲ್ಲೆಯಲ್ಲಿದೆ. ಬಂಡೀಪೋರ ಎನ್ನುವಂತಹ ಜಿಲ್ಲೆಯಲ್ಲಿದೆ. ಟೆಕ್ಟೋನಿಕ್ ಚಟುವಟಿಕೆಯ ಪರಿಣಾಮವಾಗಿ ಸರೋವರದ ಜಲನಯನ ಪ್ರದೇಶವು ರೂಪುಗೊಂಡಿತು ಮತ್ತು ಇದನ್ನು ಜೇಲಂ ನದಿಯಿಂದ ಘೋಷಿಸಲಾಗುತ್ತದೆ. ಸರೋವರದ ಗಾತ್ರವು ಕಾಲೋಚಿತವಾಗಿ 12ರಿಂದ 100 ಚದುರ ಮೈಲಿನವರೆಗೆ ಬದಲಾಗುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್, ಇದು ಯಾವ ನದಿಯಿಂದ ಘೋಷಿಸಲಾಗಿದೆ ಅಂದರೆ ಜೇಲಂ ನದಿ, ಹಾಗೂ ಕಂಡುಬರುವುದು ಜಮ್ಮು ಕಾಶ್ಮೀರ. ಇದು ಮೋಸ್ಟ್ ಇಂಪಾರ್ಟೆಂಟು. ಹಾಗೂ ಇದು ಒಂದು ಏಷ್ಯಾದ ಅತಿದೊಡ್ಡ ಶುದ್ಧ ನೀರಿನ ಸರೋವರ, ಹೂಲಾರ್ ಸರೋವರ. ನರ್ಮದಾ ನದಿ. ಈ ನರ್ಮದಾ ನದಿಯ ಹುಟ್ಟುವ ಜಾಗ ಎಲ್ಲಿ ಅಂತ ನೋಡಿ. ಸಾತ್ಪುರ, ಅಮರಕಂಟಕ, ಬ್ರಹ್ಮಗಿರಿ, ಪಶ್ಚಿಮ ಘಟ್ಟದ ಇಳಿಜಾರು. ಸರಿಯಾದ ಉತ್ತರ ನಮಗೆಲ್ಲ ಗೊತ್ತು, ಅಮರಕಂಟಕ. ನರ್ಮದಾ ನದಿಯ ಹುಟ್ಟುವ ಜಾಗ ಈ ಅಮರಕಂಟಕ ಎನ್ನುವಂತಹ ಜಾಗದಲ್ಲಿ ಈ ನರ್ಮದಾ ನದಿಯು ಹುಟ್ಟುತ್ತದೆ. ಈ ನರ್ಮದಾ ನದಿಯು ಮಧ್ಯ ಭಾರತದಲ್ಲಿ ಹರಿಯುವಂತಹ ಒಂದು ನದಿಯಾಗಿದೆ. ಇದು ಈ ಮಧ್ಯಪ್ರದೇಶ, ಗುಜರಾತ್ ರಾಜ್ಯಗಳ ಮೂಲಕ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದು ಭಾರತ ಉಪಖಂಡದ 5ನೇ ಅತಿದೊಡ್ಡ ನದಿಯಾಗಿದೆ. ನರ್ಮದಾ ನದಿಯು ಉತ್ತರ ಮತ್ತು ದಕ್ಷಿಣ ಭಾರತಗಳ ನಡುವೆ ಸಾಂಪ್ರದಾಯಿಕ ಎಲ್ಲೆಯನ್ನು ಎಂದು ಪರಿಗಣಿಸಲಾಗಿದೆ. ಅಂದರೆ ಈಗ ಒಂದು ಇಂಡಿಯಾ ಇದೆ ಅಂತ ನಾವು ಕರಿತಾ ಬಂದಾಗ, ಈಗ ಮಧ್ಯಭಾಗದಲ್ಲಿ, ಈಗ ದಕ್ಷಿಣ ಮತ್ತು ಉತ್ತರದ ಮಧ್ಯಭಾಗದಲ್ಲಿ, ಅಂದರೆ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಕೆಲವು ಪ್ರಮುಖ ರಾಜ್ಯಗಳಾದಂತಹ ಮಧ್ಯಪ್ರದೇಶ ಮತ್ತು ಗುಜರಾತ್, ಈ ರಾಜ್ಯಗಳ ನಡುವೆ ಹರಿಯುತ್ತದೆ. ಸೊ ಇದು ಉತ್ತರ ಮತ್ತು ದಕ್ಷಿಣ ಭಾರತದ ಒಂದು ಡಿವೈಡರ್ ಆಗುವ ಸಮೇತ ಈ ನದಿ ಹರಿಯುತ್ತದೆ, ನರ್ಮದಾ ನದಿ. ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಪೆನಿನ್ಸುಲಾರ್ ಭಾರತದ ಉದ್ದದ ನದಿ? ಪೆನಿನ್ಸುಲರ್ ಅಂದರೆ ಏನಲ್ಲ, ನಿಮ್ಮ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ. ನೋಡಿ, ನರ್ಮದಾ, ಗೋದಾವರಿ, ಕೃಷ್ಣ, ಮಹಾನದಿ. ಸರಿಯಾದ ಉತ್ತರ ಗೋದಾವರಿ ನದಿ. ಈ ಗೋದಾವರಿ ನದಿಯು ನೋಡಿ, ಈ ಥರ ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಮೂಲಕ ಇದು ಹರಿದು ಬರುತ್ತೆ. ಈ ಗೋದಾವರಿ ನದಿಯು ನಮ್ಮ ಮ್ಯಾಪ್ನಲ್ಲಿ ನೋಡಿದರೆ, ಈ ಗೋದಾವರಿ ನದಿಯು ದಕ್ಷಿಣ ಅಥವಾ ಈ ಮಧ್ಯ ಭಾರತದ ಒಂದು ನದಿ. ಇದು ಮಹಾರಾಷ್ಟ್ರದ ಪಶ್ಚಿಮ ರಾಜ್ಯದಲ್ಲಿ ಆರಂಭವಾಗಿ ಆಂಧ್ರ ಮತ್ತು ತೆಲಂಗಾಣ ರಾಜ್ಯ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇದು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಆಂಧ್ರ ಮತ್ತು ತೆಲಂಗಾಣ ಮೂಲಕ ಹರಿದು ಬಂಗಾಳವನ್ನು ಸೇರುತ್ತದೆ. ಸುಮಾರು 1465 ಕಿಲೋಮೀಟರ್ ಉದ್ದದ ಇದು ಗಂಗಾ ನದಿಯ ನಂತರ ಅತಿ ದೊಡ್ಡ ನದಿಯಾಗಿದೆ. ಭಾರತದ 2ನೇ ದೊಡ್ಡ ನದಿಯು ಮತ್ತು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿ. ಭಾರತದ 2ನೇ ದೊಡ್ಡ ನದಿ ಗೋದಾವರಿ, ಹಾಗೂ ದಕ್ಷಿಣ ಭಾರತದ ಅತ್ಯಂತ ದೊಡ್ಡವಾದ ನದಿ ಗೋದಾವರಿ ನದಿ. ನೆಕ್ಸ್ಟು, ಈ ಕೆಳಗಿನ ಯಾವ ಸರೋವರ ಉಪ್ಪು ನೀರಿನ ಸರೋವರ ಆಗಿದೆ? ನೋಡಿ, ಸಾಂಬಾರ್, ಹೂಲಾರ್, ದಾಲ್, ಗೋಬಿಂದ್ ಸಾಗರ. ನಾವು ಈಗಲೇ ಹೂಲಾರ್ ಸರೋವರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಮಾಡಿದೆ. ನೆಕ್ಸ್ಟ್, ಇದಕ್ಕೆ ಸರಿಯಾದ ಉತ್ತರ ಸಾಂಬಾರ್ ಸರೋವರ. ಈ ಸಾಂಬಾರ್ ಸರೋವರವು ನಾವು ಇಲ್ಲಿ ನೋಡ್ತಿದ್ದೀವಿ, ನಾವು ಮ್ಯಾಪಲ್ಲಿ ತೋರಿಸಿದ್ದೀನಿ. ಈ ಸಾಂಬಾರ್ ಸರೋವರ ಈಗ ಬ್ಲೂ ಅಲ್ಲಿ ಏನು ತೋರಿಸ್ತೀವೋ ಇವೆಲ್ಲ ಇದು ಸರೋವರ, ನೀರಿನ ಜಾಗ. ಹೀಗಾದರೆ ಈ ಸಾಂಬಾರ್ ಸರೋವರವು ಭಾರತದ ಅತಿದೊಡ್ಡ ಒಳನಾಡಿನ ಉಪ್ಪು ಸರೋವರ. ಸಾಂಬಾರ್ ಸಾಲ್ಟ್ ಸರೋವರವು ಜೈಪುರ ನಗರದ ನೈಋತ್ಯ ದಿಕ್ಕಿನಲ್ಲಿ, ರಾಜಸ್ಥಾನದ ಜೈಪುರ ನಗರದ ನೈಋತ್ಯ ದಿಕ್ಕಿನಲ್ಲಿ 80 ಕಿಲೋಮೀಟರ್ ಮತ್ತು ರಾಜಸ್ಥಾನದ ಅಜ್ಮೀರ್ನಿಂದ 64 ಕಿಲೋಮೀಟರ್. ಜೈಪುರದಿಂದ 80 ಕಿಲೋಮೀಟರು, ಅಜ್ಮೀರ್ನಿಂದ 64 ಕಿಲೋಮೀಟರ್ ದೂರದಲ್ಲಿದೆ. ಇದು ಐತಿಹಾಸಿಕ ಸಾಂಬಾರ್ ಲೇಕ್ ಟೌನ್ ಅನ್ನು ಸುತ್ತುವರೆದಿದೆ. ಸಾಂಬಾರ್ ಲೇಕ್ ಟೌನ್ ಎನ್ನುವಂತಹ ಒಂದು ನಗರವನ್ನು ಈ ಸಾಂಬಾರ್ ಸರೋವರವು ಸುತ್ತುವರೆದಿದೆ. ನೋಡಿ, ಈ ಕೆಳಗಿನ
ನದಿಗಳಲ್ಲಿ ಯಾವುದು ಬಿರುಕು ಕಣಿವೆ ರಿಫ್ಟ್ ವ್ಯಾಲಿ ಅಂತ ಹೇಳ್ತೀವಿ, ರಿಫ್ಟ್ ವ್ಯಾಲಿಯ ಮೂಲಕ ಹರಿಯುತ್ತದೆ? ದಾಮೋದರ್, ತಾಪಿ, ತುಂಗಭದ್ರಾ, ಎ ಮತ್ತು ಬಿ. ಸರಿಯಾದ ಉತ್ತರ ಎ ಮತ್ತು ಬಿ. ದಾಮೋದರ್ ಮತ್ತು ತಾಪಿ ಅಥವಾ ತಪತಿ ಅಂತಲೂ ಕರಿತೇವೆ ನಾವು. ದಾಮೋದರ್ ಮತ್ತು ಈ ತಾಪಿ ನದಿಗಳು ರಿಫ್ಟ್ ವ್ಯಾಲಿ, ಬಿರುಕು ಕಣಿವೆ ಅಂತ ಕರಿತೀವಿ, ಈ ರಿಫ್ಟ್ ವ್ಯಾಲಿಯ ಮೂಲಕ ಹರಿಯುತ್ತವೆ. ನೋಡಿ, ಮೂರು ಬದಿಗಳಲ್ಲಿ ಸಮುದ್ರದಿಂದ ಸುತ್ತುವರೆದಿರುವ ಭೂಮಿಯನ್ನು ಏನೆಂದು ಕರೆಯುತ್ತೇವೆ? ಒಂದು ಕಡೆ ಭೂಮಿ ಇದೆ ಮತ್ತು ಇದನ್ನು ಮೂರು ಕಡೆ ಸಮುದ್ರದಿಂದ ಸುತ್ತುವರೆದಂತಹ ಈ ಭೂಮಿಯನ್ನು ನಾವು ಏನೆಂದು ಕರೆಯುತ್ತೇವೆ? ಕೋಸ್ಟ್, ಪೆನಿನ್ಸುಲಾ, ದ್ವೀಪ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಪೆನಿನ್ಸುಲಾ ಅಂತ ನಾವು ಕರಿತೇವೆ. ಮೂರು ಬದಿಯಿಂದ ಸಮುದ್ರದಿಂದ ಸುತ್ತುವರೆದಂತಹ ಭೂಮಿಯನ್ನು ನಾವು ಪೆನಿನ್ಸುಲಾ ಅಂತ ಕರಿತೇವೆ. ಅದೇ 4 ಭಾಗದಿಂದ ಸುತ್ತುವರೆದಿದ್ದರೆ ನಾವು ಅದನ್ನು ದ್ವೀಪ ಅಂತ ನಾವು ಕರಿತೇವೆ. ನೆಕ್ಸ್ಟು, ಮಯನ್ಮಾರ್ನೊಂದಿಗೆ ತನ್ನ ಗಡಿಯನ್ನು ಹೊಂದಿರುವ ಭಾರತದ ಪೂರ್ವ ಭಾಗದಲ್ಲಿರುವ ಪರ್ವತ ಶ್ರೇಣಿಯನ್ನು ಒಟ್ಟಾಗಿ ಏನೆಂದು ಕರೆಯುತ್ತೇವೆ? ಮಯನ್ಮಾರ್ನೊಂದಿಗೆ ತನ್ನ ಗಡಿಯನ್ನು ಹೊಂದಿರುವಂತಹ ಭಾರತದ ಪೂರ್ವ ಭಾಗದಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿ ನಾವು ಏನೆಂದು ಕರೆಯುತ್ತೇವೆ? ನೋಡಿ, ಹಿಮಾಚಲ, ಪೂರ್ವಾಂಚಲ, ಉತ್ತರಾಂಚಲ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಪೂರ್ವಾಂಚಲ ಅಂತ ನಾವು ಕರಿತೇವೆ. ಮಯನ್ಮಾರ್ನೊಂದಿಗೆ ತನ್ನ ಗಡಿಯನ್ನು ಹೊಂದಿರತಕ್ಕಂಥ ಈ ಪೂರ್ವ ಭಾಗದಲ್ಲಿರುವ ಶ್ರೇಣಿಗಳಿಗೆ ಪೂರ್ವಾಂಚಲ ಅಂತ ಕರಿತೇವೆ. ನೆಕ್ಸ್ಟು, ಗೋವಾದ ದಕ್ಷಿಣಕ್ಕಿರುವ ಪಶ್ಚಿಮ ಕರಾವಳಿಯ ಪಟ್ಟಿಯನ್ನು ಏನೆಂದು ಕರೆಯುತ್ತೇವೆ? ಗೋವಾದ ಪಶ್ಚಿಮಕ್ಕೆ ಇರುವಂತಹ ಕರಾವಳಿಯನ್ನು ನಾವು ಏನೆಂದು ಕರಿತೇವೆ? ನೋಡಿ, ಕೋರಮಂಡಲ್, ಕನ್ನಡ, ಕೊಂಕಣ, ಉತ್ತರ ಸರ್ಕಾರ್. ಸರಿಯಾದ ಉತ್ತರ ಕನ್ನಡ್. ಗೋವಾದ ದಕ್ಷಿಣ ದಿಕ್ಕಿನಲ್ಲಿರುವ ಪಶ್ಚಿಮ ಕರಾವಳಿ, ಗೋವಾದ ದಕ್ಷಿಣ ದಿಕ್ಕಿನಲ್ಲಿರತಕ್ಕಂತಹ ಪಶ್ಚಿಮ ಕರಾವಳಿಯನ್ನು ನಾವು ಏನೆಂದು ಕರಿತೇವೆ? ಕನ್ನಡ್. ಪೂರ್ವಘಟ್ಟದ ಅತಿ ಎತ್ತರದ ಶಿಖರ ಯಾವುದು? ಪೂರ್ವಘಟ್ಟದ ಅತಿ ಎತ್ತರವಾದ ಶಿಖರ ಯಾವುದು? ನೋಡಿ, ಅನೆಮುಡಿ, ಆರ್ಮಕೊಂಡ, ಕಾಂಚನಜುಂಗ, ಕಾಸಿ. ನೋಡಿ, ಸರಿಯಾದ ಉತ್ತರವನ್ನು ಹೇಳಿ. ಪೂರ್ವಘಟ್ಟದ ಅತ್ಯಂತ ಎತ್ತರವಾದ ಶಿಖರ ಆರ್ಮಗೊಂಡ. ಆರ್ಮಗೊಂಡವು ಪೂರ್ವಘಟ್ಟದ ಅತಿ ಎತ್ತರವಾದ ಶಿಖರವಾಗಿದೆ. ನೋಡಿ, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಹಾದು ಹೋಗುವುದಿಲ್ಲ? ಟ್ರಾಫಿಕ್ ಆಫ್ ಕ್ಯಾನ್ಸರ್ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಹಾಗಾದರೆ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಹಾದು ಹೋಗುವುದಿಲ್ಲ? ನೋಡಿ, ರಾಜಸ್ಥಾನ್, ಛತ್ತೀಸ್ಗಢ, ಒಡಿಶಾ, ತ್ರಿಪುರಾ. ಸರಿಯಾದ ಉತ್ತರ ಒಡಿಶಾ ರಾಜ್ಯದ ಮೂಲಕ ಹೋಗುವುದಿಲ್ಲ. ಟ್ರಾಫಿಕ್ ಆಫ್ ಕ್ಯಾನ್ಸರ್ ರಾಜಸ್ಥಾನ್, ಛತ್ತೀಸ್ಗಢ ಮತ್ತು ತ್ರಿಪುರದ ಮೂಲಕ ಇದು ಹಾದು ಹೋಗುತ್ತದೆ. ನೆಕ್ಸ್ಟು, ಭಾರತದ ಪೂರ್ವ ತುದಿಯ ರೇಖಾಂಶ ಯಾವುದು? ಭಾರತದ ಪೂರ್ವ ತುದಿಯ ರೇಖಾಂಶ ಯಾವುದು? ಸರಿಯಾದ ಉತ್ತರ 68 ಡಿಗ್ರಿ 7 ಮಿನಿಟ್ ಅಥವಾ ಸೆಕೆಂಡ್ ಅಂತ ನಾವು ಕರಿತೀವಿ. ಇದು ಈಸ್ಟಲ್ಲಿರ್ತಕ್ಕಂಥದ್ದು ಭಾರತದ್ದು 68.7. ನೆಕ್ಸ್ಟು, ಈ ಕೆಳಗಿನ ಯಾವ ದೇಶವು ಭಾರತೀಯ ರಾಜ್ಯವಾದ ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನೊಂದಿಗೆ ಸಾಮಾನ್ಯ ಗಡಿಯನ್ನು ಹಂಚಿಕೊಂಡಿದೆ? ಸರಿಯಾದ ಉತ್ತರ ನೇಪಾಳ. ನೇಪಾಳವು ಯಾವ್ಯಾವ ಜೊತೆಗೆ ಅಂದರೆ ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ಇದರ ಜೊತೆಗೆ ಸಾಮಾನ್ಯ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್, ನೀವು ಬೇಸಿಗೆ ರಜೆಗಾಗಿ ಸೂಕ್ತವಾಗಿರುವ ಕವರಟ್ಟಿಯನ್ನು ಭೇಟಿ ನೀಡಲು ಆರಿಸಿದರೆ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶಕ್ಕೆ ನೀವು ಭೇಟಿ ನೀಡಬೇಕಾಗುತ್ತದೆ? ಅಂದರೆ ಕವರಟ್ಟಿ ಇರುವಂತಹ ಒಂದು ಪ್ಲೇಸ್ ಯಾವುದು ಅಂತ.
ಸರಿಯಾದ ಉತ್ತರ ಲಕ್ಷದ್ವೀಪ. ಲಕ್ಷದ್ವೀಪದ ರಾಜಧಾನಿಯೇ ಕವರಟ್ಟಿ. ಕವರಟ್ಟಿನ ನೀವು ನೋಡಬೇಕು ಅಂದರೆ ಲಕ್ಷದ್ವೀಪಕ್ಕೆ ಹೋಗಬೇಕು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ನೋಡಿ, ಭೂತಾನ್, ಬಾಂಗ್ಲಾದೇಶ್, ತಜಿಕಿಸ್ತಾನ್, ನೇಪಾಳ. ಸರಿಯಾದ ಉತ್ತರ ತಜಿಕಿಸ್ತಾನ್ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿಲ್ಲ. ಭೂತಾನ್, ಬಾಂಗ್ಲಾ, ನೇಪಾಳ, ಇದ್ರ ಜೊತೆಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ಮಯನ್ಮಾರ್ ಇವೆಲ್ಲವೂ ಸಮೇತ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದ್ದಾವೆ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ದಕ್ಷಿಣ ಅಂಚಿನ ಹಿಮಾಲಯ ಎಂದು ಕರೆಯುತ್ತೇವೆ? ದಕ್ಷಿಣ ಅಂಚಿನ ಹಿಮಾಲಯ. ದಕ್ಷಿಣ ಅಂಚಿನ ಹಿಮಾಲಯ ನಾವು ಸಿವಾಲಿಕ್ಸ್, ಹಿಮಾದ್ರಿ, ಹಿಮಾಚಲ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿವಾಲಿಕ್ಸ್ ಅಂತ ನಾವು ಕರಿತೇವೆ. ದಕ್ಷಿಣ ಅಂಚಿನ ಹಿಮಾಲಯವನ್ನು ಏನೆಂದು ಕರೆಯುತ್ತೇವೆ ಅಂತ ಕೇಳಿದರೆ, ದಕ್ಷಿಣ ಅಂಚಿನ ಹಿಮಾಲಯವನ್ನು ಶಿವಾಲಿಕ್ಸ್ ಎಂದು ಕರೆಯುತ್ತೇವೆ. ಸಹ್ಯಾದ್ರಿಯ ಇನ್ನೊಂದು ಹೆಸರೇನು? ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ಸಹ್ಯಾದ್ರಿಯ ಇನ್ನೊಂದು ಹೆಸರು ಏನು? ನಾವು ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಬೆಟ್ಟಗಳು ಅಂತಲೂ ಕರಿತೇವೆ. ನೆಕ್ಸ್ಟು, ಪಾಕ್ ಜಲಸಂಧಿ ಎಲ್ಲಿದೆ? ಪಾಕ್ ಜಲಸಂಧಿ ಎಲ್ಲಿದೆ? ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿ ಇದೆ. ನೆಕ್ಸ್ಟು, ಅರೇಬಿಯನ್ ಸಮುದ್ರದಲ್ಲಿನ ಭಾರತೀಯ ದ್ವೀಪಗಳ ಜನಪ್ರಿಯ ಹೆಸರು ಈ ಕೆಳಗಿನವಲ್ಲಿ ಯಾವುದು? ಅರೇಬಿಯನ್ ಸಮುದ್ರದಲ್ಲಿ ಕಂಡುಬರ್ತಕ್ಕಂಥ ನಮ್ಮ ಭಾರತೀಯ ದ್ವೀಪಗಳು ಯಾವುವು ಅಂತ ನೋಡಿ. ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ಮಾಲ್ಡೀವ್ಸ್. ಎ ಆ್ಯಂಡ್ ಡಿ, ಇದು ಎ ಆ್ಯಂಡ್ ಬಿ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಲಕ್ಷದ್ವೀಪಗಳು. ಅರಬ್ಬಿ ಸಮುದ್ರದಲ್ಲಿ ಲಕ್ಷದ್ವೀಪಗಳನ್ನು ನಾವು ಕಾಣಬಹುದು. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ? ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಅಷ್ಟೇ ರಿಪೀಟೆಡ್ ಪ್ರಶ್ನೆ ಇದು. ಸರಿಯಾದ ಉತ್ತರ ಅರಾವಳಿ ಪರ್ವತಗಳು. ಅರಾವಳಿ ಪರ್ವತಗಳು ಭಾರತದ ಅತ್ಯಂತ ಹಳೆಯ ಪರ್ವತಗಳು. ಈ ಕೆಳಗಿನವಲ್ಲಿ ಯಾವುದು ಭೂಮಿಯ ಭೂವೈಜ್ಞಾನಿಕ ರಚನೆಯ ಯುಗವಲ್ಲ? ಭೂವೈಜ್ಞಾನಿಕ ರಚನೆಯ ಯುಗ ಅಲ್ಲ. ನೋಡಿ, ಅಜೋಯಿಕ್ ನಿರ್ಜೀವ ಯುಗ ಅಂತ ಕರಿತೀವಿ, ಪ್ಯಾಲಿಯೋಜೋಯಿಕ್, ಮೆಸೋಜೋಯಿಕ್, ಕ್ಯಾಂಬ್ರಿಯನ್. ಸರಿಯಾದ ಉತ್ತರ ಇದು ಕ್ಯಾಂಬ್ರಿಯನ್ ಎನ್ನುವಂಥದ್ದು ಇದು ಭೂವೈಜ್ಞಾನಿಕ ರಚನೆ ಅಲ್ಲ. ಅಜೋಯಿಕ್ಕು, ಪ್ಯಾಲಿಯೋಜೋಯಿಕ್ಕು, ಮೆಸೋಜೋಯಿಕ್ಕು ಇವೆಲ್ಲವೂ ಸಮೇತ ಬಂದು ಹೋಗಿದ್ದಾವೆ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಭೂಖಂಡದ ಕಪಾಟಿ ಅಂದರೆ ಕಾಂಟಿನೆಂಟಲ್ ಶೆಲ್ಫ್ ಅಂತ ನಾವು ಕರಿತೇವೆ. ಈ ಭೂಖಂಡದ ಕಪಾಟಿನ ಮೂಲಕ ಯುಗ ಯಾವುದು? ಕಪಾಟಿನ ಮೂಲದ ಯುಗ ಯಾವುದು? ನೋಡಿ, ಅವೇ ಯುಗಗಳು ನಾನು ಹೇಳ್ತಾ ಇದ್ದಿಲ್ಲ, ಅವೇ 4 ಯುಗಗಳು. ಇದಕ್ಕೆ ಸರಿಯಾದ ಉತ್ತರ ನಾವು ಪ್ಯಾಲಿಯೋಜೋಯಿಕ್ ಯುಗ. ಇದು ಭೂಖಂಡದ ಕಪಾಟಿ ಮೂಲ ಯುಗ. ಭೂಖಂಡದ ಕಪಾಟಿನ ಮೂಲದ ಯುಗ ಯಾವುದು ಅಂದರೆ ಇದು ಪ್ಯಾಲಿಯೋಜೋಯಿಕ್. ಹೆಚ್ಚಿನ ತಾಪ ಮತ್ತು ಒಣ ಅವಧಿಯಲ್ಲಿ ಮರುಭೂಮಿ ಪ್ರಾಣಿಗಳು ಅಳವಡಿಸಿಕೊಂಡ ನಿಷ್ಕ್ರಿಯತೆ ಸ್ಥಿತಿಗೆ ಈ ಕೆಳಗಿನ ಯಾವುದು ಸಂಬಂಧಿಸಿದೆ? ಸರಿಯಾದ ಉತ್ತರ ಎಸ್ಟಿವೇಷನ್ ಅಂತ ಕರಿತೇವೆ. ಏಕೆಂದರೆ ಮರುಭೂಮಿಯಲ್ಲಿ ಅತಿ ಹೆಚ್ಚಿನ ತಾಪ ಮತ್ತು ಒಣಾವಧಿಯಲ್ಲಿ ಈ ಮರುಭೂಮಿಯಲ್ಲಿರ್ತಕ್ಕಂಥ ಪ್ರಾಣಿಗಳು ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ನಿಷ್ಕ್ರಿಯತೆ ಸ್ಥಿತಿ, ಅದಕ್ಕೆ ನಾವು ಎಸ್ಟಿವೇಷನ್ ಅಂತ ಕರಿತೇವೆ. ಎಸ್ಟಿವೇಷನ್. ಜೈವಿಕ ಸಂಪನ್ಮೂಲಗಳು ಮತ್ತು ಅಜೈವಿಕ ಸಂಪನ್ಮೂಲಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ? ವಿಡಿಯೋ ಪಾಸ್ ಮಾಡಿ ನೀವೆಲ್ಲ ಆಪ್ಷನ್ಸ್ಗಳನ್ನ ಓದಿ ಆಮೇಲೆ ನೀವು ಸರಿಯಾದ ಉತ್ತರವನ್ನು ಹೇಳಿ. ಯಾಕೆ ಸ್ವಲ್ಪನೇ ಡಿಫ್ರೆನ್ಸ್ ಇರುತ್ತೆ, ಕನ್ಫ್ಯೂಸ್ ಆಗುತ್ತೆ ಅಂತ ಅದೇ ಥರ ಕೊಟ್ಟಿನ ಸರಿಯಾದ ಉತ್ತರ ಮಾತ್ರ ಹೇಳ್ತೇನೆ. ಜೈವಿಕ ಸಂಪನ್ಮೂಲಗಳು ಮತ್ತು ಅಜೈವಿಕ ಸಂಪನ್ಮೂಲಗಳ ಬಗ್ಗೆ ಸರಿಯಾದ ಹೇಳಿಕೆ ಆಪ್ಷನ್ಸ್ ಬಿ. ಏನು ಅಂದರೆ, ಎಲ್ಲ ಅಜೈವಿಕ ಸಂಪನ್ಮೂಲಗಳು ನವೀಕರಿಸಲಾಗದವು, ಆದರೆ ಕೆಲವು ಜೈವಿಕ ಸಂಪನ್ಮೂಲಗಳು ನವೀಕರಿಸಲಾಗದವು. ಅಲ್ಲಿ ಎಲ್ಲ ಜೈವಿಕ ಸಂಪನ್ಮೂಲಗಳು ಸಮೇತ ನಾವು ನವೀಕರಿಸಲು ಸಾಧ್ಯವಿಲ್ಲ, ಆದರೆ
ಕೆಲವು ಜೈವಿಕ ಸಂಪನ್ಮೂಲಗಳನ್ನು ನಾವು ನವೀಕರಿಸಲು ಸಾಧ್ಯವಿಲ್ಲ. ಅಂದರೆ ಕೆಲವು ಜೈವಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದು, ಕೆಲವು ಜೈವಿಕ ಸಂಪನ್ಮೂಲಗಳನ್ನು ನಾವು ನವೀಕರಿಸಲು ಸಾಧ್ಯವಿಲ್ಲ. ಆದರೆ ಅಜೈವಿಕ ಸಂಪನ್ಮೂಲಗಳನ್ನು ನಾವು ನವೀಕರಿಸಲು ಸಾಧ್ಯನೇ ಇಲ್ಲ. ಇಷ್ಟೇ ಇದಕ್ಕೆ. ನೆಕ್ಸ್ಟು, ಅಳಿವಿನಂಚಿನಲ್ಲಿರುವಂತಹ ರೀಡ್ಲೆ ಆಮೆಗಳಿಗೆ ಈ ಕೆಳಗಿನ ಯಾವ ಪ್ರದೇಶವು ಪ್ರಸಿದ್ಧವಾಗಿದೆ? ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ. ರೀಡ್ಲೆ ಆಮೆಗಳನ್ನ ನಾವು ಗಹೀರ್ಮಾತಾದಲ್ಲಿ ನಾವು ಕಾಣ್ತೇವೆ, ಗಹೀರ್ಮಾತಾ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರ್ಯಾಲಿ ಫಾರ್ ವ್ಯಾಲಿ ಎನ್ನುವಂತಹ ಕಾರ್ಯಕ್ರಮದ ಮುಖ್ಯಾಂಶಗಳು? ರ್ಯಾಲಿ ಫಾರ್ ವ್ಯಾಲಿ ಯಾವುದಕ್ಕೆ ಸಂಬಂಧಿಸಿದೆ? ಪರಿಸರದ ನಾಶ, ಜೀವ ವೈವಿಧ್ಯ, ಸ್ಥಳಾಂತರಗೊಂಡಂತಹ ಜನ ಪುನರ್ವಸತಿ, ಕೃಷಿ ನಷ್ಟ. ರ್ಯಾಲಿ ಫಾರ್ ವ್ಯಾಲಿ ಇದು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್, ಪರಿಸರ ನಾಶಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ಪ್ರೋಗ್ರಾಮ್. ನೆಕ್ಸ್ಟ್, ಎಲ್ ನಿನೋ ಸದರ್ನ್ ಆಂದೋಲನ ಮತ್ತು ಅದರ ಮುನ್ಸೂಚನೆಯ ಮೇಲೆ ಕೇಂದ್ರೀಕರಿಸಿದ ಮೊದಲ ಸಂಶೋಧನಾ ಯೋಜನಾ ಕಾರ್ಯಕ್ರಮ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ಸ್ಗಳು ನೋಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.